ಆಶ್ವಯುಜ ಮಾಸದ ಪ್ರತಿಪದೆಯ ದಿನ ಒಂದು ಪ್ರಾರಂಭ ಆಗ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತೇವೆ. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಯುಕ್ತರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನೂ ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಮಾಹಿತಿ ಖಜಾನೆಯ ದಸರಾ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇರೋದು ನಿಮ್ಮ ಗೆಳೆಯ ಶರತ್. ಇವತ್ತು ನಿಮ್ಮ ಜೊತೆ ಆಗಿದ್ದೇನೆ ಸ್ನೇಹಿತರೆ. ಇವತ್ತಿನಿಂದ ದಸರಾ ಮಹೋತ್ಸವ, ದುರ್ಗಾ ಪೂಜೆ, ಒಂದೊಂದು ರೀತಿಯ ವಿವಿಧ ಕಾರ್ಯಕ್ರಮಗಳು ಮೈಸೂರಿನಲ್ಲಿ, ಕರ್ನಾಟಕ ರಾಜ್ಯದ ಮೈಸೂರಿನಲ್ಲಿ ನಡೀತಾ ಇರತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಮಾಹಿತಿ ಖಜಾನೆಯಲ್ಲಿ ಪ್ರತಿನಿತ್ಯ ಮುಂಜಾನೆ ಕಾರ್ಯಕ್ರಮದಲ್ಲಿ ನಿಮಗಾಗಿ ಹಲವಾರು ಭಕ್ತಿ ಪ್ರಧಾನ ವಿಷಯಗಳನ್ನ ತಿಳಿಸುವಂತ ಪ್ರಯತ್ನವನ್ನ ನಾವು ಮಾಡ್ತೀವಿ. ಇವತ್ತು ಮಾತ್ರ ಈ ಸಮಯದಲ್ಲಿ ಪ್ರಸಾರ ಆಗ್ತಾ ಇದೆ. ನಾಳಿನ ಸಂಚಿಕೆಯಿಂದ ಪ್ರತಿ ಮುಂಜಾನೆ ನಿಮ್ಗಾಗಿ ಈ ಒಂದು ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಇವತ್ತು ಮೈಸೂರಿನಲ್ಲಿ ಮೈಸೂರು ದಸರಾ ಉದ್ಘಾಟನೆ ಆಗಿದೆ. ಹಲವಾರು ಗಣ್ಯರು ಹಾಗೆ ಹಂಪ ನಾಗರಾಜ್ ಅನ್ನುವಂತಹ ಕವಿಯ ನೇತೃತ್ವದಲ್ಲಿ ಇವತ್ತು ಉದ್ಘಾಟನೆ ಆಗಿದೆ. ಮೈಸೂರು ದಸರಾದ ವಿವಿಧ ಆಚರಣೆಗಳು ಹಾಗೆ ದೇವಿಯ ವಿವಿಧ ಮಾಹಿತಿಗಳನ್ನ ಒಳಗೊಂಡಂತಹ ಕಾರ್ಯಕ್ರಮ ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ಇವತ್ತು ನಾವು ಪ್ರಮುಖವಾಗಿ ಮೈಸೂರು ದಸರಾ ಹಾಗೆ ಈ ದಸರಾ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ದಸರಾ ಅಂದ್ರೆ ಯಾವಾಗ ಬರುತ್ತೆ, ಯಾವ ಸಮಯದಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ಕೊಂಚ ಮಾಹಿತಿ ಇದೀಗ ನಿಮಗಾಗಿ. ದಸರಾ ಅನ್ನುವಂಥದ್ದು ಒಂದು ಹಿಂದೂಗಳ ಒಂದು ಹಬ್ಬ. ದೇವಿಯನ್ನು ಆರಾಧಿಸುವಂತಹ ಒಂದು ಹಬ್ಬವಾಗಿ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸುತ್ತೇವೆ. ಈ ದಸರಾ ಅನ್ನುವಂಥದ್ದು ಪ್ರಮುಖವಾಗಿ 10 ದಿನಗಳ ಕಾಲ ಆಚರಣೆ ಮಾಡ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. 9 ರಾತ್ರಿಗಳು ನವ ದುರ್ಗೆಯರನ್ನ ಆರಾಧಿಸುವಂತಹ ಸುಂದರ ಸಮಯ ಈ ದಸರೆಯ ಸಮಯ, ನವರಾತ್ರಿ ಅನ್ನುವಂತಹ ಸಮಯ. ಈ ನವರಾತ್ರಿಗಳಲ್ಲಿ 9 ದೇವಿಯರನ್ನ ಆರಾಧಿಸ್ತಕ್ಕಂತಹ ಸುಂದರ ಸಮಯ ಈ ವರ್ಷವೂ ಕೂಡ ನಿಮ್ಮ ಮುಂದೆ ಬಂದಿದೆ. ಇಲ್ಲಿ ಪ್ರಮುಖವಾಗಿ ಮೊದಲನೇದಾಗಿ ಇಲ್ಲಿ ಕರ್ನಾಟಕದಲ್ಲಿ ವಿಶೇಷವಾಗಿ ಮೈಸೂರಿನಲ್ಲಿ ಈ ಒಂದು ಹಬ್ಬವನ್ನ ದಸರಾ ಅಂತ ಹೇಳಿ ಕರೆದ್ರೆ, ಪಶ್ಚಿಮ ಬಂಗಾಳದಲ್ಲಿ ದುರ್ಗಾ ಪೂಜೆ ಅಂತ ಹೇಳಿ ಈ ಒಂದು ಹಬ್ಬವನ್ನ ಆಚರಣೆ ಮಾಡ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಇಲ್ಲಿ
9 ರಾತ್ರಿ 9 ವಿವಿಧ ದೇವಿಯ ರೂಪಗಳನ್ನ ಆರಾಧಿಸ್ತಕ್ಕಂತಹ ಸುಂದರ ಸಮಯ ಅಂತ ಹೇಳ್ಬೋದು. 10ನೆಯ ದಿನ ವಿಜಯದಶಮಿ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಇಲ್ಲಿ ಪ್ರಮುಖವಾಗಿ ಬನ್ನಿ ಮರಕ್ಕೆ ಪೂಜೆ ಮಾಡ್ತಕ್ಕಂತಹ ಒಂದು ಸನ್ನಿವೇಶವನ್ನ ನಾವಿಲ್ಲಿ ಗಮನಿಸಬಹುದು. ಬನ್ನಿ ಮರಕ್ಕೆ ಪೂಜೆ ಸಲ್ಲಿಸುವುದರ ಜೊತೆಗೆ ಚಿನ್ನದ ಅಂಬಾರಿಯಲ್ಲಿ ಚಾಮುಂಡೇಶ್ವರಿ ಮೆರವಣಿಗೆ ಕೂಡ ಮೈಸೂರಿನಲ್ಲಿ ನಡೀತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಈ ಒಂದು ಹಬ್ಬ ಜಗತ್ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ. ಜಗತ್ತಿನ ಎಲ್ಲಾ ಕಡೆಯಿಂದನೂ ಕೂಡ ಪ್ರವಾಸಿಗರು ಮೈಸೂರಿಗೆ ಪ್ರಯಾಣ ಬೆಳೆಸ್ತಕ್ಕಂಥದ್ದನ್ನ ನಾವು ವಿಶೇಷವಾಗಿ ಗಮನಿಸ್ತೇವೆ. ಈ ಬಾರಿಯೂ ಕೂಡ ಮೈಸೂರು ಜಿಲ್ಲಾಡಳಿತವು ನಮ್ಮೆಲ್ಲರಿಗೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಹಾಗೆ ವಿವಿಧ ಕಾರ್ಯಕ್ರಮಗಳು ಕೂಡ ಮೈಸೂರಿನಲ್ಲಿ ನಡೀತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಯುವ ದಸರಾ ಹಾಗೆ ಇನ್ನಿತರ ಹಲವಾರು ಕಾರ್ಯಕ್ರಮಗಳು 9 ದಿನ 10 ದಿನವೂ ಕೂಡ ನಡೀತಕ್ಕಂಥದ್ದನ್ನ ನಾವು ವಿಶೇಷವಾಗಿ ಗಮನಿಸ್ತೇವೆ. ಇಂದಿನಿಂದ ಚಾಲನೆ ಸಿಕ್ಕಿದೆ. ವಿವಿಧ ಕಾರ್ಯಕ್ರಮಗಳು, ವಿವಿಧ ತಿನಿಸುಗಳು, ವಿವಿಧ ಭಂಗಿಯ ಆಚರಣೆಗಳು ನಿಮ್ಮ ಮುಂದೆ ಕಣ್ತೆರೆದು ನಿಂತಿವೆ. ಈ ಹಬ್ಬ ಏನಿದೆ ಇದು ಹಿಂದೂ ಸಂಪ್ರದಾಯದ ಒಂದು ಪಂಚಾಂಗದ ಪ್ರಕಾರ ಆಶ್ವಯುಜ ಮಾಸದ ಪ್ರತಿಪದೆಯ ದಿನ ಒಂದು ಪ್ರಾರಂಭ ಆಗ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತೇವೆ. ನವರಾತ್ರಿಯ ಮತ್ತಷ್ಟು ವಿಶೇಷಗಳನ್ನ ನಿಮಗೆ ಮುಂದಿನ ಸಂಚಿಕೆಯಲ್ಲಿ ನಾನು ತಿಳಿಸುವನಿದ್ದೇನೆ. ಈ ಕಾರ್ಯಕ್ರಮ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಹಾಗೆ ಇನ್ನೂ ಏನಾದರೂ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕು ಅಂದ್ರೂ ಕೂಡ ನೀವು ತಿಳಿಸ್ಬೋದು. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಈ ಕೂಡಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಶೇಷ ವಿಷಯಗಳು ನಿಮಗಾಗಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.